ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಇಂದು ಹಮ್ಮಿಕೊಂಡಿದ್ದ ಸಂಡೂರು ಬಂದ್ ಸಂಪೂರ್ಣ ಯಶಸ್ವಿ. ಎಸ್ ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ಪಟ್ಟಣದ ಬಳ್ಳಾರಿ ಕೂಡ್ಲಿಗಿ ರಸ್ತೆ ಸಂಪೂರ್ಣವಾಗಿ ಸ್ತಬ್ಧವಾಗಿದ್ದು, ಪ್ರತಿಯೊಬ್ಬ ಅಂಗಡಿ ಮಾಲೀಕರು ಸ್ವಇಚ್ಛೆಯಿಂದ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿಕೊಳ್ಳುವುದರ ಮುಖಾಂತರ ಸಂಪೂರ್ಣ ಸಂಡೂರು ಬಂದ್ಗೆ ಸಹಕಾರಿ ಮತ್ತು ಸಾಕ್ಷಿಯಾದರು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಸಂಡೂರು ಬಂದ್ ಯಶಸ್ಸಿಗೆ ಸಾಕ್ಷಿಯಾದರು. ಪಟ್ಟಣದ ವಿಜಯ ಸರ್ಕಲ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಾದಿಗ ಸಮುದಾಯದ ಒಳ ಮೀಸಲಾತಿ ಕಾರ್ಯಕರ್ತರು ಜಮಾಯಿಸಿದ್ದು, ಸುಮಾರು ಮಧ್ಯಾಹ್ನ 2:30 ಗಂಟೆಯ ಸುಮಾರಿಗೆ ಸಂಡೂರು ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಮನವಿ ಸ್ವೀಕರಿಸಿದರು. ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ನೇತೃತ್ವದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಡೆದ ಈ ಸಂಡೂರು ಬಂದ್ ಹೋರಾಟ 2019-20 ಲಾಕ್ ಡೌನ್ ಪರಿಸ್ಥಿತಿಯನ್ನು ನೆನಪಿಸಿತು ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದ್ದು, ಅಕ್ಷರಶಃ ಸಂಡೂರು ಪಟ್ಟಣ ಸಂಪೂರ್ಣ ಸ್ತಬ್ಧವಾಗಿತ್ತು. ಗರುಡ ನ್ಯೂಸ್ಗೆ ಸ್ವಾಗತ. ಸಂಡೂರು ಬಂದ್ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಈ ದಿನ ಸಂಡೂರಿನಲ್ಲಿ ಸಂಪೂರ್ಣ ಬಂದು. ಇಲ್ಲಿ ನೀವು ನೋಡ್ತಿರ್ಬೋದು, ಸಂಡೂರಿನ ಸರ್ಕಾರಿ ಆಸ್ಪತ್ರೆ ದಾರಿ ನಿರ್ದೇಶಿಸಿ ನಾವು ಸಂಡೂರಿನ ಬಸ್ ಸ್ಟ್ಯಾಂಡ್ನಲ್ಲಿದ್ದೀವಿ. ಸಂಡೂರು ಬಸ್ ಸ್ಟ್ಯಾಂಡ್ ಮತ್ತು ಸರ್ಕಾರಿ ಆಸ್ಪತ್ರೆ ಇನ್ನಿತರ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದಾಗಿದ್ದಾವೆ. ಸಂಪೂರ್ಣ ಯಶಸ್ವಿ ಬಂದಾಗಿರ್ತಕ್ಕಂಥ ಈ ಸಂಡೂರಿನ ಒಳ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂಥ ಈ ಬಂದ್ಗೆ ಸಾರ್ವಜನಿಕರು ಮತ್ತು ವರ್ತಕರು ಸೇರಿದಂತೆ ಇಡೀ ಸಂಡೂರಿನ ಜನ ಸ್ತಬ್ಧವಾಗಿದೆ. ನಮ್ಮನ್ನ ಯಾರು ಕೂಡ ತಪ್ಪಿಳ್ಕೋಬಾರ್ದಂತೇಳಿ ತೀರ್ಮಾನ ತಗೊಂಡು ಶಕ್ತಿಗನುಸಾರವಾಗಿ 5,000 10,000 20,000 ರೂಪಾಯಿ ಹಾಕಿ ಇವತ್ತು ಹಳ್ಳಿಲಿಂದ ಕೂಡ ಕೆಲವು ಹಳ್ಳಿಗಳರು ಅವರೇ ಸ್ವಂತಕ್ಕ ಬಹಳ ಕಷ್ಟ ಇದ್ರು ಕೂಡ ಗೊಲ್ಲಿಂಗಂನಹಳ್ಳಿಯಿಂದ, ತೋಣಗಲ್ಲಿಂದ, ಕುರೆಕುಪ್ಪದಿಂದ, ವಿಟ್ಲಾಪುರ, ಗಂಗ್ಲಾಪುರ, ತೋಣಗಲ್ಲು ಎಲ್ಲ ಹಳ್ಳಿಗಳಿಂದ ಕೂಡ ನಮ್ಮನ್ನ ಯಾರು ಕೂಡ ಅವ್ರ ವ್ಯವಸ್ಥೆಗಳು ಕೇಳಿಲ್ಲ. ಅವರೇ 2,000 3,000 4,000 ಸೇರಿಸ್ಕೊಂಡು ಬಹಳ ಕಷ್ಟಪಟ್ಟು ಬಂದಾರ. ಇಡೀ ಸಮುದಾಯನ ಒಂದು ವೇದಿಕೆಗೆ ತರತಕ್ಕಂಥ ಕೆಲಸ ನಾವು 10 ದಿನಗಳ ಕಾಲ ಮಾಡೀವಿ. ಆ ಒಂದು ಶ್ರಮದಲ್ಲಿ ಎಲ್ಲರೂ ಕೂಡ ಪಾತ್ರ ಐತೆ. ನಿಂಗಪ್ಪ ವೇಳೆಯಿಂದ ಹಿಡ್ಕೊಂಡು ನಮ್ಮ ಮರಸಾಮಣ್ಣಂದ ಹಿಡ್ಕೊಂಡು ಎಲ್ಲ ತಾಲೂಕು ಲೀಡರ್ಗಳು ನಾವು ಏನೋ 10-12 ಸಂಘಟನೆಗಳು ವಿಂಗಡಣೆಯಾಗಿ ಬಹಳ ವಿಕೋಪವಾಗಿ ನಮ್ಮಲ್ಲೇ ವಿಘಟನೆಗಳಾಗಿ ಅಸ್ತಿತ್ವನ ಕಳ್ಕೊಂತಕ್ಕಂಥ ವ್ಯವಸ್ಥೆ ಒಳಗಡೆ ನಾವೇ ಮತ್ತೆ ಒಂದಾಗಿ ನಾವೇ ಈ ಮಣ್ಣಿಗೆ ಸಂಘ ಕಟ್ಟ ಹೇಳ್ಕೊಟ್ಟದ್ದು ನಾವು ಮತ್ತೆ ನಾವೇ ಚಿತ್ರ ಆಗಿವಿ. ಇದು ಯಾಕೆ ಆಗ್ತದೆ ಅಂತೇಳಿ ಮತ್ತೆ ಮನವರಿಕೆ ಮಾಡ್ಕೊಂಡು ಈ ವೇದಿಕೆಯನ್ನು ಕ್ರಿಯೇಟ್ ಮಾಡಿ ಈ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಈ ಒಂದು ಮನವಿನ ಕೊಡಕ್ಕೆ ರೆಡಿ ಆಗಿದೆ. ಇಂಥ ಒಂದು ವೇದಿಕೆನ ಮುಂದಿನ ದಿನಗಳಲ್ಲಿ ಅದು ಯಾವುದೇ ರಂಗದಲ್ಲಿ ಆಗಿರ್ಬೋದು, ಬಾಬಾ ಸಾಹೇಬರು ಯಾವ ಒಂದು ಹೋರಾಟಗಳಾಗಿರ್ಬೋದು, ಯಾವುದನ್ನ ನ್ಯಾಯಯುತವಾಗಿ ಯಾರಿಗನ್ನ ಒಬ್ಬರಿಗೆ ಅನ್ಯಾಯ ಆಗೈತೆ ಅಂದಾಗ ಮತ್ತೆ ಒಂದು ವೇದಿಕೆಗೆ ಬಂದು ಇಡೀ ತಾಲೂಕಿನ ಜನರನ್ನು ಸೇರಿಸಿ ಆ ಕುಟುಂಬಕ್ಕಾಗಲಿ, ಆ ಜಾತಿಗಾಗಲಿ, ಆ ಸಮುದಾಯಕ್ಕಾಗಲಿ ನ್ಯಾಯ ಕೇಳ್ತಕ್ಕಂಥ ವ್ಯವಸ್ಥೆನ
ಮುಂದುವರಿಸಿ ಮುಂದಿನ ದಿನಗಳಲ್ಲಿ ನಾವು ಒಂದಾಗೋಣ. ಮತ್ತೆ ಮತ್ತೆ ಯಾವತ್ತೂ ಕೂಡ ಸಂಘ ಒಂಟಿ ಅಲ್ಲ. ಯಾವುದೇ ಒಂದು ಒಬ್ಬ ವ್ಯಕ್ತಿ ಒಂಟಿ ಆಗಿರ್ಬೋದು, ಸಮುದಾಯವಾಗಿ ಅದ್ರ ಸಾಕ ಯಾರ ಕೈಲಿ ಆಗಲ್ಲ ಅಂತ ಹೇಳ್ತಾ, ಈಗ ಬಾಬಾ ಸಾಹೇಬ್ರೊಂದು ಕೊನೆಯದಾಗಿ ಅವ್ರ ಮಾತು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಯಾಕಂತಂದ್ರೆ ತಹಸೀಲ್ದಾರ್ ಸಾಹೇಬ್ರನ್ನ 2 ನಿಮಿಷಗಳ ಕಾಲ ಬರ್ಬೋದು ಅಂತ ಅನಿಸ್ತೈತೆ. ಯಾರು ತನಗೋಸ್ಕರ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ನನಗೆ ಬೇಕು ಅಂತೇಳಿ ಬದುಕ್ತಾರೋ ಅವ್ರ ಸಾಲಿನಾಗ ಹೋಗ್ಬೇಡ ನೀನು. ನಾನು ಬೇಯಿಸಿರ್ಬೇಕು, ನಮ್ಮ ಸಮುದಾಯ ಬೇಯಿಸಿರ್ಬೇಕು, ನಮ್ಮ ಊರು ಬೇಯಿಸಿರ್ಬೇಕು, ನನ್ನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ಕೂಡ ಬೇಯಿಸಿರ್ಬೇಕು. ಆ ಒಂದು ಸಾಲಿನಾಗ ಹೋಗಿ ನೀನು ಅಂತೇಳಿ ಬಾಬಾ ಸಾಹೇಬ್ರು ಹೇಳ್ಯಾರ. ಆ ಸಾಲಿನಾಗ ನಾವೆಲ್ಲ ಕಾರ್ಯಕರ್ತರು ಹೋಗಣ್ರಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆ ಇವರೆಲ್ಲ ಕಂಪ್ಲೀಟ್ ಟೋಟಲ್ ಆಗಿ ಒಳ ಮೀಸಲಾತಿಗಾಗಿ ಎಲ್ಲ ಕಂಪ್ಲೀಟ್ ನಮ್ಗೆ ಓಟ್ ಬರ್ತಾವ ಇಲ್ಲ ಅಂತ ಭಯದಿಂದ ಬಂದು ಇಲ್ಲಿ ಕೂತ್ಕೊಂಡ್ರು. ಹೌದಲ್ವಾ? ನಮಗೆ ಗೊತ್ತಿರ್ತಕ್ಕಂಥ ವಿಚಾರ, ಎಲ್ಲರಿಗೂ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿ ಏನಾಯ್ತು, ಇಲ್ಲಿ ಒಂದೇ ಮನೆಯಲ್ಲೇ MP ಆದ್ರು, ಒಂದೇ ಮನೆಯಲ್ಲೇ MLA ಆದ್ರು, ಅವ್ರು ಬೆನ್ನಿಂದಿರ್ತಕ್ಕಂಥವ್ರು ಈ ರಾಜ್ಯದ ಕಾರ್ಮಿಕ ಸಚಿವರಾದ್ರು. ಆದ್ರೆ ನಾವು ಬೆಂಬಲಿಸಿದ್ದಾರನ್ನ ಇಲ್ಲಿರ್ತಕ್ಕಂಥ ಶಾಸಕರನ್ನ ಎಂಪಿಗಳೆಲ್ಲ ಸಚಿವ ಸಂಪುಟ ಕ್ಯಾಬಿನೆಟ್ ಮಿನಿಸ್ಟರ್ ತಗೊಂಡ್ಬಂದಿದ್ದೀರಿ. ನಾಳೆ ದಿನದಲ್ಲಿ ತಾವು ಜಾರಿಗೊಳಿಸಬೇಕಂತಂದಲ್ಲಿ ನಮ್ಮೆಲ್ಲ ಮಾದಿಗ ಸಮಾಜದ ಒಕ್ಕೂಟದಿಂದ ತಮಗೆ ನಾವು ಮನವಿ ಮಾಡ್ತೀವಿ. ಸಿದ್ದರಾಮಯ್ಯ ಅವರೇ, ನೀವು ಅಹಿಂದ ಪರ ಅಂತ ಹೇಳ್ತೀರಿ, ಎಲ್ಲಿ ಹೋದ್ರು ನಾವು ಅಹಿಂದ ಪರ ಇದ್ದೀವಿ. ಅದೇ ಅಹಿಂದ ಪರ ಇರ್ತಕ್ಕಂಥ ಸಂಘಟನೆ ರಾಜ್ಯ ನಿಯೋಗ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಪತ್ರ ಕೊಡ್ತಾರೆ. ಈ ರಾಜ್ಯದಲ್ಲಿ ಮಾದಿಗ ಸಮಾಜ ಬಹಳ ಹಿಂದುಳಿದಿರ್ತಕ್ಕಂಥ ಸಮಾಜ ಅಂತೇಳಿ ಆ ಹಿಂದ ವರ್ಗ ಕೂಡ ನಾವು ಬೆಂಬಲ ಕೊಡಬೇಕಾಗ್ತದೆ. ಆ ಹಿಂದ ವರ್ಗ ಕೂಡ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಈ ರಾಜ್ಯ ಏನೋ ಇರ್ತಕ್ಕಂಥ ಅಹಿಂದ ರಾಜ್ಯಾಧ್ಯಕ್ಷರು ಇರ್ಬೋದು, ಅಹಿಂದ ಕಮ್ಯುನಿಟಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಘಟನೆ ಮುಖಂಡರು ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಕೊಡ್ತಾರೆ. ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗಿದೆ, ಮಾದಿಗ ಸಮಾಜಕ್ಕೆ ದಯಮಾಡಿ ನೀವು ನ್ಯಾಯ ದೊರಕಿಸಿಕೊಡ್ಬೇಕಂತಂದು ಅವರು ಮನವಿ ಪತ್ರವನ್ನು ಕೊಡ್ತಾರೆ. ಅದ್ರ ಜೊತೆಗೆ ನಾವು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಬಹಳ ಸಂಕ್ಷಿಪ್ತವಾಗಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಎಲ್ಲರೂ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದೀರಿ, ಎಲ್ಲರೂ ಬಲ್ಲರಾಗಿದ್ದೀರಿ, ಎಲ್ಲರೂ ತಿಳಿದಂತರಾಗಿದ್ದೀರಿ. ಇವತ್ತೇನನ್ನ ರಾಜ್ಯದಲ್ಲಿ ದೇಶದಲ್ಲಿ ನಡೆದ್ರೆ ಇವತ್ತು ಮೊಬೈಲ್ ಕೈಯಾಗಿಟ್ಕೊಂಡು ನೋಡ್ತಕ್ಕಂಥ ಒಂದು ದಿನಮಾನಗಳಲ್ಲಿ ಆ ಕಾಲಮಾನದಲ್ಲಿ ನಾವಿದ್ದೀವಿ. ಇವತ್ತೆಲ್ಲರಿಗೂ ಗೊತ್ತಾಗುತ್ತೆ. ನೀವು ನಮ್ಮ ಸಮಾಜದ ಪರವಾಗಿ ಇರ್ರಿ. ಇವತ್ತೇನು 56,000 ಚಿಲ್ಡ್ರ ಏನು ನೀವು ಹುದ್ದೆಗಳನ್ನ ತುಂಬಕ್ಕೆ ಹೋಗಿದ್ದೀರಲ್ಲ, ಅದನ್ನ ನಾವು ಖಂಡಿಸ್ತೀವಿ. ಈ ಸಮಾಜದ ವತಿಯಿಂದ ನಾವು ಖಂಡಿಸ್ತೀವಿ. ಆ 56,000 ವಿದ್ಯಾರ್ಥಿ ಉದ್ಯೋಗವನ್ನ ನೀವು ಭರ್ತಿ ಮಾಡಬಾರ್ದು ಅಂತಂದೇಳಿ ಈ ಸಭೆ ಮೂಲಕ ನಾವು ತಿಳಿಸ್ಲಿಕ್ಕೆ ನಡ್ತಕ್ಕಂತ ಉಪ ಚುನಾವಣೆಯಲ್ಲಿ ಇವತ್ತು ಸಂಡೂರಿನಲ್ಲಿ ನಾವು ಮೋಸ ಹೋಗಿರ್ಬೋದು. ಆದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ನಿಮಗೆ ತಕ್ಕ ಶಾಸ್ತಿಯನ್ನ ನಾವು ಪಾಠ ಕಲಿಸ್ತೀವಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತೀವಿ ಸಿದ್ದರಾಮಯ್ಯನವರೇ. ಅದೇ ರೀತಿಯಾಗಿ ಬರೀ 2 ಚುನಾವಣೆ ನಾವು ಸೀಮಿತ ಆಗಲ್ಲ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಸಂಡೂರಲ್ಲಿ ಆಗಿರ್ಬೋದು, ರಾಜ್ಯಾದ್ಯಂತ ಆಗಿರ್ಬೋದು, ನಾವು 8 ಮಕ್ಕಳ ಕರ್ಕೊಂಡು ನಾವು ಸಮೇತ ಬುತ್ತಿ ಕಟ್ಕೊಂಡು ಬಂದು ನಾವು ಹೋರಾಟದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗಿಯಾಗ್ತೀವಿ. ಅದೇ ರೀತಿಯಾಗಿ ಈ ಸರಿ ಏನಾದರೂ ನೀವು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಕುರ್ಚಿ ಉಳಿಸಬೇಕಂತ ಏನಾದರೂ ಇದ್ರೆ ಈ ಏನು ವಲಯ 3 ಸಚಿವರಿದ್ದಾರಲ್ಲ ಅವರ ಮಾತನ್ನು ಕೇಳೋದು ಬಿಡಿ. ನೀವು ದಲಿತರ ಪರ, ಬಡವರ ಪರ ನೀವು ದೊಡ್ಡ ಧ್ವನಿಯಾಗಿದ್ದೀರಿ. ಹಿಂದುಳಿದ ಜನಾಂಗದ ನಾಯಕರಾದಂಥ ದೇವರಾಜ್ ಅರಸರು ಬಿಟ್ರೆ ನೀವೇ ಅಂತೇಳಿ ನಾವು ಪೂಜೆ ಮಾಡ್ತಾ ಇದ್ದೀವಿ. ಇದನ್ನ ನೀವು ಈ ಹೆಸರನ್ನ ಉಳಿಸಬೇಕಂತಂದ್ರೆ ನಾಳೆ ನೀವು ಮಾದಿಗರ ಪರವಾಗಿ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರೆ ನಾವು ಸಾಯತಕನ್ನ ನಿಮ್ಮನ್ನ ಮರೆಯಲ್ಲ ಸಿದ್ದರಾಮಯ್ಯನವರೇ. ಒಂದು ವೇಳೆ ನೀವು ಅವರು 3 ಮಿನಿಸ್ಟ್ರಿಗೆ ಕುತಂತ್ರಕ್ಕೆ ಒಳಗಾಗಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಮ್ಮ ನಾಯಕರು ಏನೋ ಕರೆ ಕೊಡ್ತಾರೆ, ಅದಕ್ಕೆ ನಾವು ಸಂಡೂರಿಂದ ಸಿದ್ಧವಾಗ್ತೀವಿ ಅಂತ ಹೇಳಿ ಹೇಳ್ತಾ, ನಿಮಗೇನಾದರೂ ಕುರ್ಚಿ ಆಸೆ ಇದ್ರೆ 2028 ಕುರ್ಚಿ ಆಸೆ ಇದ್ರೆ ನೀವು ನಮ್ಮ ಒಳ ಮೀಸಲಾತಿ ನೀವು 2028 ಒಳ ಮೀಸಲಾತಿ ಜಾರಿ ಮಾಡ್ರಿ. ನಾವು 2028ಕ್ಕೆ ನಿಮ್ ಜೊತೆಗಿರ್ತೀವಿ ಅಂತೇಳಿ. ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವತ್ತೇನು ಸುಮ್ಮನೆ ನಾವು ಇವತ್ತು ನಳ್ಳಿ ಕೂತಿದ್ದೀವಿ.
ಸಂಡೂರು ತಾಲೂಕಲ್ಲಿ ಮಾದಿಗರು ನಳ್ಳಿ ಕೂತಿದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಸ್ಕರ್ ಪ್ರಸಾದ್ ಅಂತ ನಾಯಕರು, ಮೂರ್ತಣ್ಣ ಅಂತವರು, ಸ್ವಾಮೀಜಿಗಳು ಹಾಸ್ಪಿಟಲ್ ಸ್ವಾಮಿ. ದಯಮಾಡಿ ಅರ್ಥ ಮಾಡ್ಕೋಬೇಕು ನೀವು. ಇವತ್ತು ಸೋಷಿಯಲ್ ಮೀಡಿಯಾ ಅಷ್ಟು ಈಸಿ ಇಲ್ಲ, ಎಲ್ಲ ಫಾಸ್ಟ್ ಇದೆ. ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಇವತ್ತೇನೋ ಇಲ್ಲಿ ತಾಲೂಕು ನಾಯಕರು ಸಣ್ಣ ಪುಟ್ಟ ತಪ್ಪುಗಳು ನಮ್ಮಿಂದಲೂ ಆಗಿರ್ತವೆ ತಾಲೂಕಿಂದ, ಅದನ್ನ ದೊಡ್ಡದಾಗಿ ಬಿಂಬಿಸೋದಲ್ಲ. ಪ್ರತಿ ಒಂದು ಹೋರಾಟದಲ್ಲಿ ಎಲ್ಲರೂ ವಿಶ್ವಾಸ ತಗೊಂಡು ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಸಣ್ಣ ಪುಟ್ಟ ಎಡವಟ್ಟುಗಳಾಗ್ತವೆ. ಎಲ್ಲರಿಗೂ ನಾವು ಸಮುದಾಯ ಸೂತ್ರ ಕೊಡೋಕ್ಕಾಗಲ್ಲ. ಹಂಗಂತೇಳಿ ಯಾರು ಮನಸ್ಸು ನಾವು ಮಾಡ್ಕೋಬಾರ್ದು. ದಯಮಾಡಿ ಇವತ್ತು ನಮ್ಮ ಗುರಿ ಒಂದೇ ಇರಬೇಕು, ನಾವು ಮಾಡೋ ಹೋರಾಟ ವಿಧಾನಸೌಧ ಕ್ಯಾಬಿನೆಟ್ ವರೆಗೂ ತಲುಪಬೇಕು ಅನ್ನೋ ಒಂದು ಛಲ ಇರ್ತದೆ. ಈ ಮೀಸಲಾತಿ ಹೋರಾಟ ಯಾಕಪ್ಪ ನಮಗೆ ಬೇಕಂದ್ರೆ ನಾವು ಯಾವುದೇ ಜಾತಿ ಧರ್ಮ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ. ಈ ಹೋರಾಟ ಇರೋದು ನಮಗಿರ್ತಾ ಇದೀವಿ, 101 ಜಾತಿ ಇದೀವಿ. 101 ಜಾತಿಗೆ 100 ರೂಪಾಯಿ ಇದೆ ಮೀಸಲಾತಿ. ಆ 100 ರೂಪಾಯಲ್ಲಿ ನಾವು 40% ಇದೀವಿ. ಅಂದ್ರೆ 40 ರೂಪಾಯಿ ಕೊಡ್ರಿ, ನೀವು 60 ಮಂದಿ 60% ಬರುತ್ತೆ, ನೀವು ತಗೊಳ್ರಿ ಅಂತ. ಅದು ಯಾವುದೇ ಜಾತಿ ಧರ್ಮ ಅಥವಾ ಯಾವುದೇ ಅನ್ಯದ ವ್ಯಕ್ತಿಗಳಿಗೆ ವಿರುದ್ಧ ಅಲ್ಲ ಈ ಹೋರಾಟ. ಸಂಡೂರು ಬಂದು ಸನ್ಮಾನ್ಯ ಸಿದ್ದರಾಮಯ್ಯನವ್ರೆ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. 2 ಸಲ ಸರ್ಕಾರದಲ್ಲಿ ನೀವು ಮುಖ್ಯಮಂತ್ರಿಗಳಾಗಿ ತಾವುಗಳು ಬಡ್ಜೆಟ್ ಅನ್ನು ಘೋಷಣೆ ಮಾಡಿದ್ದೀರಿ. ಆ ಬಡ್ಜೆಟ್ ದಾಖಲೆ ಬಿಟ್ರೆ ಶೋಷಿತ ಸಮಾಜದ ಪರವಾಗಿ ನಿಮ್ಮ ಕೊಡುಗೆ ಏನು? ಶೋಷಿತ ಜನರ ಪರವಾಗಿ ನಿಮ್ಮ ಕೊಡುಗೆ ಏನು? ಕಣ್ಣೊರೆಸುವ ತಂತ್ರ ಮಾಡ್ತಾ ಇದ್ದೀರಲ್ಲ, ಏನ್ ಮಾಡ್ತಾ ಇದ್ದೀರಿ ನೀವು? ಒಳ ಮೀಸಲಾತಿಯನ್ನು ಜಾರಿ ಮಾಡು ಅಂದ್ರೆ ನಿನ್ನ ಪಕ್ಕದಲ್ಲಿ ಸುಪ್ರೀಂ ಸಿಎಂಗಳನ್ನು ಇಟ್ಕೊಂಡಿದೀಯ. ಸುಪ್ರೀಂ ಸಿಎಂಗಳು ಯಾರು? ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಇವ್ರನ್ನೆಲ್ಲ ಇಟ್ಕೊಂಡು ರಾಜಕೀಯ ಮಾಡ್ತೀವಿ. ಮಾದಿಗರ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಯಾವಾಗ ಒಳ ಮೀಸಲಾತಿ ಕೊಡಬೇಕಂತ ಎಲ್ಲಾ ಜಾತಿಯವರು ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಎಡ ಮತ್ತು ಬಲ ಜಗಳ ಆಡಿ ಈ ರಾಜ್ಯದಲ್ಲಿ ದೊಡ್ಡ ಬೃಹತ್ ಹೋರಾಟವನ್ನು ಮಾಡಿದ್ವಿ. ಯಾವಾಗ ಈ ಒಂದು ಸಮಿತಿಯನ್ನು ಎ.ಜೆ. ಸದಾಶಿವ ವರದಿ ಏನಿದೆಯಲ್ಲ, ನ್ಯಾಯಮೂರ್ತಿ ಎ.ಜೆ. ಸದಾಶಿವ ವರದಿ, ಅದು ಅಂಕಿಅಂಶ ಸರಿ ಇಲ್ಲ ಅಂದ್ರಿ. ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು? ನಂತರ ನಾಗಮೋಹನ್ ದಾಸ್ ವರದಿ ತುರಾತುರಿಯಲ್ಲಿ 100 ಕೋಟಿ ಖರ್ಚು ಮಾಡಿಬಿಟ್ಟು ಮತ್ತೆ ವರದಿ ಮಾಡಿದ್ರಿ. ಈ ವರದಿ ಅವೈಜ್ಞಾನಿಕ ಅಂದ್ರಿ, ಅದು ಅವೈಜ್ಞಾನಿಕ ಅಂದ್ರಿ. ಮತ್ತೆ ನಿಮಗೆ ಸರಿಯಾದ ಯಾವುದು? ನಿಮಗೆ ಸರಿಯಾದ ರೀತಿಯಲ್ಲಿ ಈ ಒಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಕೊಡ್ತಕ್ಕಂಥ ಒಂದು ಇದಿಲ್ಲ. ನಿಮಗೆ ನ್ಯಾಯಮೂರ್ತಿಗಳಾಗಿ ನೇಮಿಸ್ತಕ್ಕಂಥ ಒಂದು ಆಯೋಗಗಳು ನಿಮಗೆ ಉಪಯೋಗಕ್ಕೆ ಬರಲ್ಲ ಅಂದ್ರೆ ಅವರಿಗೆ ಮರ್ಯಾದೆ ಕೊಟ್ಟಂಗಲ್ಲ. ಆ ನ್ಯಾಯಮೂರ್ತಿಗಳಿಗೆ ನೀವು ಅಗೌರವವನ್ನು ತೋರಿಸಿದಂತಾಗ್ತದೆ. ಯಾಕಂದ್ರೆ ಆ ನ್ಯಾಯಮೂರ್ತಿಗಳು ಸತತವಾಗಿ ಶ್ರಮಪಟ್ಟು ರಾತ್ರಿ ಹಗಲು ನಿದ್ದೆ ಇಲ್ಲದೆ ನಿಮಗೆ ವರದಿಯನ್ನು ಕೊಟ್ಟರೆ ಅದನ್ನ ಮೂಲಿಗೆ ಬಿಸಾಕಿ ಇನ್ನೂ ಒಂದು ರೀತಿ ಮಾತಾಡ್ತಾ ಇದ್ದೀರಾ ನೀವು. ಅದೆಲ್ಲ ನಡೆಯಲ್ಲ ಸಿದ್ದರಾಮಯ್ಯನವರೇ. ನೀವು ಒಳ ಮೀಸಲಾತಿ ಜಾರಿ ಮಾಡಲೇಬೇಕು. ಯಾಕಂದ್ರೆ ಸತತವಾಗಿ 35 ವರ್ಷಗಳಿಂದ ಮಾದಿಗ ಸಮಾಜ ಇವತ್ತು ಎಲ್ಲ ಕುಟುಂಬಗಳು ಯಾವ ಏರಿಯಾದಲ್ಲಿದ್ದೇವೆ ಅದೇ ಮನೆಯಲ್ಲಿ ಅವ್ರ ತಾತ ಇದ್ದ, ಅವ್ರ ಮಕ್ಕಳಿದ್ರು, ಅವ್ರ ಮೊಮ್ಮಕ್ಕಳು, ಇವಾಗ ಎಲ್ಲರೂ ಒಂದು ಮನೆಯಲ್ಲಿ 20 ಜನ ಆಗಿದ್ದಾರೆ. ಬದುಕೋದು ಕಷ್ಟ ಆಗಿದೆ. ಒಳ ಮೀಸಲಾತಿ ಇಲ್ಲದೆ 56,432 ಉದ್ಯೋಗ ನೇಮಕಾತಿ ಹೊರಡಿಸಿರುವ ದಿನಾಂಕ 27/2/2026 ಸುತ್ತೋಲೆಯನ್ನು ಕೂಡಲೇ ಹಿಂಪಡೆಯಬೇಕು. ಹಾಗೂ ಒಳ ಮೀಸಲಾತಿ ಅಳವಡಿಸಿ %15 ಮೀಸಲಾತಿಯಲ್ಲಿ ಉದ್ಯೋಗ ನೇಮಕಾತಿ ಮಾಡಲಿ. 2ನೇದು, ವಿಶ್ವವಿದ್ಯಾಲಯವನ್ನು ಒಂದು ಘಟಕವನ್ನಾಗಿಸಿ ಉದ್ಯೋಗ ನೇಮಕಾತಿ ಮಾಡುವ ಪ್ರಯತ್ನವನ್ನು ಕೈಬಿಡಬೇಕು. 3ನೇದು, ಅಲೆಮಾರಿ ಸಮುದಾಯಗಳಿಗೆ %1 ಪ್ರತ್ಯೇಕ ಮೀಸಲಾತಿಯನ್ನು ನೀಡಲಿ. 4ನೇದು, ಪರಿಶಿಷ್ಟ ಜಾತಿಗೆ %17 ಮತ್ತು ಪರಿಶಿಷ್ಟ ವರ್ಗಕ್ಕೆ %7 ಒಟ್ಟು 56 ಮೀಸಲಾತಿಯನ್ನು ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಸೇರಿಸಿ ಮೀಸಲಾತಿ ಹೆಚ್ಚಿಸಬೇಕು. ಮತ್ತು ಕೊನೆಯದು, ಉದ್ಯೋಗ ನೇಮಕಾತಿ, ನೇರ ನೇಮಕಾತಿ, ಬ್ಯಾಕ್ಲಾಗ್, ಬಡ್ತಿ, ಮುಂಬಡ್ತಿ, ಒಳಗುತ್ತಿಗೆ, SC ST TSP ಸೌಲಭ್ಯ ಎಲ್ಲ ಹಂತಗಳಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು. ಧನ್ಯವಾದಗಳೊಂದಿಗೆ ಇಂತೆ ತಮ್ಮ ವಿಶ್ವಾಸಿ ವತಿಯಿಂದ ಇವತ್ತಿನ ದಿನ ಏನು ಘನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ಏನು ಮನವಿಯನ್ನು ಸಲ್ಲಿಸಿದ್ರಿ. ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ
ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು.